ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಫ್ರೆಂಡ್ಸ್. ಮೊದಲಿಗೆ ಮನೇಲಿ ಎಲ್ಲರೂ ಸಹ ಶಾರದಾ ಬರ್ತಾ ಇದ್ದಾಳೆ ಅಂತ ಖುಷಿಯಿಂದ ಇರ್ತಾರೆ. ಈ ಕಡೆ ಮುರಳಿಗೆ ಮಾತ್ರ ಟೆನ್ಷನ್ ಆಗ್ತಾ ಇರುತ್ತೆ. ಈ ಪೀಡೆ ತೊಲಗ್ತು ಅಂತ ನಾನು ಖುಷಿ ಪಟ್ಟಿದ್ದೆ, ಆದರೆ ಮತ್ತೆ ನನ್ನ ಮಗನೇ ಮನೆಗೆ ಕರ್ಕೊಬರ್ತಾ ಇದ್ದೀನಲ್ಲ, ನನ್ನ ವಿಷಯ ಹುಡುಗಿ ಗೊತ್ತಾದಾಗಿಂದಲೂ ಸಹ ನನಗೆ ಉಸಿರು ಕಟ್ತಿದೆ. ಆದರೂ ಸಹ ನನ್ನ ಮಗ ಮನೆಗೆ ಬರ್ತಾ ಇದ್ದಾನೆ ಕರ್ಕೊಂಡು, ನನಗೆ ಸ್ವಾತಂತ್ರ್ಯನೇ ಇಲ್ದಂಗೆ ಆಯ್ತಲ್ಲ ಅಂತ ತನ್ನೊಳಗೆ ಮುರಳಿ ಬೈಕತಾ ಇರ್ತಾರೆ. ಈ ಕಡೆ ವಿಮಲಾ, ಸುಮಿತ್ರ, ದಶರಥ ಎಲ್ಲರೂ ಸಹ ಶಾರದಾ ಬರ್ತಾ ಇದ್ದಾಳೆ ಅಂತ ಖುಷಿ ಪಡ್ತಾ ಇರ್ತಾರೆ. ಆ ಕಡೆ ಜ್ಯೋತಿಕಾನು ಬರ್ತಾಳೆ. ಆವಾಗ ಅವಳು ಸಹ ಸ್ಮೈಲ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹಾರನ್ ಮಾಡ್ಕೊಂಡು ಸಿದ್ದು ಬಂದೇ ಬಿಡ್ತಾನೆ. ಆವಾಗ ಶಾರದನ ಬನ್ನಿ ಒಳಗಡೆ ಅಂತ ಕರಿತಾ ಇರ್ಬೇಕಾದ್ರೆ ಶಾರದಾ ದೀಪು ಪುಟ್ಟನ ಹೇಳ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಆವಾಗ ಸಿದ್ಧಾರ್ಥ್ ದೀಪು ಪುಟ್ಟನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಎಲ್ಲರೂ ಸಹ ಖುಷಿಯಾಗಿ ದೀಪು ಪುಟ್ಟನ ನೋಡ್ತಾ ಇರ್ತಾರೆ. ಶಾರದಾ ಮಾತ್ರ ಮನೆ ಬಿಟ್ಟು ಅವಳನ್ನ ಕಳಿಸಿದ್ದನ್ನು ಹಳೆದನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಕಣ್ಣೀರು ಹಾಕೊಂಡು ಒಳಗಡೆ ಬಂದು ನಿಂತ್ಕೊಂಡಾಗ ಸುಮಿತ್ರಾ ಓಡ್ ಬಂದ್ಬಿಟ್ಟು ಶಾರದಾ ಕೆನ್ನೆಗೆ ಕೋಪ ಮಾಡ್ಕೊಂಡು 2-3 ಏಟು ಹಾಕ್ಬಿಟ್ಟು ಹಾಗೆ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಮುತ್ತು ಕೊಡ್ತಾಳೆ. ಅಲ್ಲ, ತಾಯಿ ಥರ ನಿನ್ನನ್ನು ಅಮ್ಮ ಅಮ್ಮ ಅಂತ ನನ್ನನ್ನು ನೀನು ಕರಿತಾ ಇದ್ದೆಲ್ಲ, ತಾಯಿ ಪ್ರೀತಿ ಕೊಟ್ಟೆ, ಆದರೆ ಈ ಅಮ್ಮನ ನೆನಪು ಆಗಲೇ ಇಲ್ವಲ್ಲ ನಿನಗೆ, ನನ್ನನ್ನು ಬಿಟ್ಟು ಹೋದೆಲ್ಲ, ಒಂದು ಕ್ಷಣನೂ ಸಹ ನಿನಗೆ ನಾನು ನೆನಪಾಗಲೇ ಇಲ್ವಾ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾನೆ. ನೀನು ಇಲ್ಲಿಂದ ಹೋದಾಗಿಂದ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಹೇಳ್ದಲೆ ಒಂದು ಮಾತು ನೀನು ಓದೇಲೆ, ಈ ಥರ ಹೋಗಬೇಡ ಆಯಿತಾ, ನನ್ನ ಹೃದಯನೇ ಒಡೆದೋಗುತ್ತೆ ಕಣೆ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಮ್ಮ ಅಂತ ಕಣ್ಣೀರು ಹಾಕ್ಕೊಂಡು ಅಮ್ಮನ ಹಗ್ ಮಾಡಿಕೊಂಡು ಹಾಗೆ ಅಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರಮ್ಮ ಹೇಳ್ತಾ ಇರ್ತಾಳೆ, ಈ ಥರ ಮಾಡಬೇಡ ಪುಟ್ಟಿ ಯಾವತ್ತು ಅಂದಾಗ, ಅಮ್ಮ ನನಗೆ ಈ ಮನೇಲಿರೋ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾನೆ, ಏನು ಹೇಳ್ತೀಯ ಶಾರದಾ ನೀನು, ಈ ಕುಟುಂಬದಲ್ಲಿ ಒಬ್ಳು ಅಂತ ನಾವೆಲ್ಲರೂ ಸಹ ನಿನಗೆ ಎಷ್ಟು ಸಲ ಹೇಳಿದ್ದೀವಿ, ಆದರೂ ಸಹ ನೀನು ಬೀದಿಗೆ ಹೋಗಿ ಬೀಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ವಿಮಲ ಹೇಳ್ತಾ ಇರ್ತಾಳೆ, ನೀನು ಇಲ್ದಲೇ ಈ ಮನೆ ಬಿಕೋ ಅನಿಸ್ತಿತ್ತು ಶಾರದಾ, ಸದ್ಯ ನೀನು ಬಂದೆಲ್ಲ ಯಾವುದೋ ಕೆಟ್ಟ ಗೆಳೆಗೆ ಆಯಿತಾ, ಅದನ್ನೆಲ್ಲ ಬಿಟ್ಟು ನೀನು ಚೆನ್ನಾಗಿರು, ನಮಗೆಲ್ಲ ಸಹ ಖುಷಿ ಆಯಿತು ನೀನು ವಾಪಸ್ ಬಂದಿದ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸುಮಿತ್ರನು ಸಹ, ಇನ್ನೊಂದು ಸಲ ಮಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಆಯಿತಾ, ಆದರೂ ನಿನ್ನ ಮೇಲೆ ನನಗೆ ತುಂಬ ಕೋಪ ಇದೆ, ಒಂದು ಮಾತು ಹೇಳ್ದೇನೆ ನನ್ನನ್ನು ಈ ಥರ ನೀನು ಬಿಟ್ಟೋದೆಯಲ್ಲ, ನಾನು ಬರೋವರೆಗೂ ನೀನು ಕಾಯ್ಬೋದಿತ್ತಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾನೆ, ಇನ್ನೂ ಎಷ್ಟು ಅಂತ ಅವಳನ್ನು ಅಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತೀಯ ಆಯಿತಾ, ತುಂಬ ಸುಸ್ತಾಗಿದ್ದಾಳೆ, ಕರ್ಕೊಂಡೋಗಿ ರೆಸ್ಟ್ ಮಾಡೋಕ್ಕೆ ಹೇಳು ಅಂತ ಅಂದಾಗ, ಬಾ ನೀನು ತುಂಬ ಸುಸ್ತಾಗಿದೆಯಾ, ಸ್ನಾನ ಮಾಡ್ಕೊಂಬ, ನಾನು ಊಟ ತೊಗೊಬರ್ತೀನಿ ಅಂತ ಶಾರದನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆಯಿಂದ ಪಾರಿಜಾತ ಕೋಪ ಮಾಡ್ಕೊಂಡು ಶಾರದಾ ಅಂತ ಜೋರಾಗೆ ಕಿರುತ್ತಾಗ ದೀಪನು ಹಾಗೂ ಶಾರದನು ಹಾಗೆ ಬೀಳ್ತಾರೆ. ಪಾರಿಜಾತ ವೈಕುಂಠ ಓಡ್ ಬಂದು, ಏನು ಶಾರದಾ ನೀನು ಮತ್ತೆ ಮನೆಗೆ ವಾಪಸ್ ಬಂದಿದೆಯಲ್ಲ, ನಾನು ಬರಬೇಡ ಅಂತ ಹೇಳಿದ್ದೆ ತಾನೇ, ಗತಿ ಕೆಟ್ಟವಳು ನೀನು, ಏನಕ್ಕೆ ಮನೆಗೆ ವಾಪಸ್ ಬಂದೆ, ಬರಲ್ಲ ಅಂತ ಹೋದವಳು ಮತ್ತೆ ಬಂದಿದೆಯಾ ನೀನು, ಏನು ಈ ಶ್ರೀಮಂತಿಗೆ ಸುಪ್ಪತ್ತಿಗೆ ಎಲ್ಲ ನಿನಗೆ ಬೇಕಲ್ವಾ, ಅದಕ್ಕೆ ಬಂದಿದೆಯಾ, 3 ಹೊತ್ತು ಕರೆಕ್ಟಾಗಿ ನಿನಗೆ ತಿನ್ನೋಕೆಲ್ಲ ಸಿಗುತ್ತೆ, ಈ ಸಂಪತ್ತನ್ನ ನಿನಗೆ ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಅದಕ್ಕೆ ಬಂದಿದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರನು ಸಹ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆ ಕಡೆ ಸಿದ್ಧಾರ್ಥು ಸಹ ಹಾಗೆ ಪಾರಿಜಾತನ ನೋಡ್ತಾ ಇರ್ತಾನೆ. ಈ ಕಡೆ ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ಹಾಗೆ ಅಳ್ತಾ ಇರ್ತಾಳೆ. ಈ ಕಡೆ ಮುರಳಿಗೆ ಮಾತ್ರ ಒಳ್ಳೊಳಗೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಪಾರಿಜಾತ ಹೇಳ್ತಾಳೆ, ಮನೆ ಬಿಟ್ಟು ಹೋಗ್ತೀಯೋ ಇಲ್ವೋ ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ, ಈ ಮನೆ ಬಿಟ್ಟು ಹೋಗಬೇಕು ಅಂದಾಗ ವೈಕುಂಠ ಹೇಳ್ತಾ ಇರ್ತಾನೆ, ಹೌದು ಅವರೇ, ಆದಷ್ಟು ಬೇಗ ಇವಳನ್ನ ಕಳಿಸಿ, ಇಲ್ಲ ಅಂತ ಅಂದರೆ ಈ ಮನೆನೇ ಗುಡಿಸಿ ಗುಣಾತ್ರ ಮಾಡ್ತಾಳೆ, ಯಾಕೆ ಅಂತ ಅಂದರೆ ಈ ಮನೆ ಉಪ್ಪು ತಿಂದಿದ್ದೀನಿ, ಹಾಗೆ ನೀರು ಕುಡಿದಿದ್ದೀನಿ, ಮನೆ ಒಳಗೆ ಇವಳನ್ನ ಸೇರಿಸ್ಕೋಬೇಡಿ ಅಂದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಮನೆ ಬಿಟ್ಟು ಹೋಗಿ ಮತ್ತೆ ಬರಬೇಡ ನೀನು ತೊಲಗೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆಯಿಂದ ಶಿವನಾರಾಯಣ ಪಾರಿಜಾತ ಅಂತ ಜೋರಾಗಿ ಕಿರ್ಚ್ಕೊಂಡು ಬರ್ತಾನೆ. ಕೋಪ ಮಾಡ್ಕೊಂಡು ಶಿವನಾರಾಯಣ ಬಂದ್ಬಿಟ್ಟು, ಪಾರಿಜಾತ ನೀನು ಯಾರು ಅವಳನ್ನ ಮನೆ ಬಿಟ್ಟು ಹೋಗೋಕ್ಕೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಯಾರು, ಅದನ್ನು ಫಸ್ಟ್ ನೀನು ಅರ್ಥ ಮಾಡ್ಕೋ ಆಯಿತಾ, ಆ ಮಗು ಏನು ತಪ್ಪು ಮಾಡಿದೆ ಅಂತ ಮನೆ ಬಿಟ್ಟು ಕಳಿಸ್ತಾ ಇದೆಯಾ, ಇವಳಿಂದ ನಮಗೆ ಎಷ್ಟು ಉಪಕಾರ ಆಗಿದೆ, ನಮ್ಮದು ಎಲ್ಲ ಕುಟುಂಬ ಸಹ ಇವತ್ತು ಚೆನ್ನಾಗಿದ್ದೀವಿ ಅಂತ ಅಂದರೆ ಇವಳೇ ಕಾರಣ ಆಯಿತಾ, ಇಂಥವಳನ್ನ ಮನೆ ಬಿಟ್ಟು ಕಳಿಸ್ತಿದೆಯಲ್ಲ, ಆ ಮಗು ನಿನಗೆ ಏನು ಮಾಡಿತ್ತು ಆಯಿತಾ, ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡು ಹಾಗೆ ಅದ್ಮ್ಕೊಂಡು ಇರಬೇಕು, ನಾಲ್ಗೆನ ನೀನು ಹರಿ ಬಿಡಬೇಡ ಅಂತ ಬೈತಾ ಇರಬೇಕಾದ್ರೆ, ರೀ ಅವಳು ಏನು ಮಾಡಿದ್ಲು ಗೊತ್ತಾ, ಶಾರದಾ ಮಗು ಫಿಶ್ ಟ್ಯಾಂಕ್ನ ಒಡೆದಾಕಿದ್ಲು, ನಮ್ಮ ಜೋ ಬೇಬಿಗೆ ಬೇಜಾರಾಗಲ್ವ, ಅದಕ್ಕೆ ನಾನು ಕಳಿಸ್ದೆ ಅಂದಾಗ, ಮುಚ್ಚು ಬಾಯ, ಫಿಶ್ ಟ್ಯಾಂಕ್ ಹೋದರೆ ಇನ್ನೊಂದು ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ತರ್ಬೋದು, ಮಾನ ಮರ್ಯಾದೆ ಗೌರವ ಸಂಪತ್ತೆಲ್ಲ ಮಾರ್ಕೆಟಲ್ಲಿ ಸಿಗುತ್ತಾ ನಿನಗೆ ಅಂತ ಬೈತಾ ಇರ್ತಾನೆ. ಇನ್ನೊಂದ್ಸಲ ಏನಾದರೂ ಅವರು ಇಬ್ಬರು ಬಗ್ಗೆ ನೀನೇನಾದರೂ ಮಾತಾಡಿದರೆ ಮನೆ ಬಿಟ್ಟು ಅವ್ರನ್ನೆಲ್ಲ ನಿನ್ನನ್ನು ಕಳಿಸ್ಬೇಕಾಗುತ್ತೆ, ಅವತ್ತು ನಿನ್ನನ್ನು ಇಟ್ಕೊಳ್ಳೋ ಅನಿವಾರ್ಯತೆ ಇತ್ತು ಆಯಿತಾ, ಆದರೆ ಇವತ್ತಿಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಸರಿಯಾಗಿ ಮಾತಾಡು ಅಂತ ಕೋಪ ಮಾಡ್ಕೊಂಡು ಪಾರಿಜಾತಕ್ಕೆ ಬೈತಾ ಇರ್ತಾನೆ. ಹಾಗೆ ಶಿವನಾರಾಯಣ
ದೀಪು ಹತ್ರ ಬಂದುಬಿಟ್ಟು ಹಾಗೆ ಶಾರದಾ ಹತ್ರ ಬಂದುಬಿಟ್ಟು ನೀವಿಬ್ಬರು ಇನ್ನೂ ಎಲ್ಲೂ ಹೋಗಿಲ್ಲ ಆಯಿತಾ ಅಮ್ಮ, ನೀವಿಬ್ಬರು ಇಲ್ಲೇ ಇರಬೇಕು ಆಯಿತಾ, ಇದಕ್ಕೆಲ್ಲವ ಯಾರು ಕುಮ್ಮತ್ತು ಕೊಟ್ಟಿದ್ದು ಅಂತ ನನಗೆ ಗೊತ್ತು, ನೀವೇ ಆಗಿ ಮನೆ ಬಿಟ್ಟು ಹೋಗಿರಲ್ಲ, ಆದರೆ ಬೇಜಾರು ಮಾಡ್ಕೋಬೇಡಿ, ಇನ್ಮೇಲೆ ಯಾವತ್ತೂ ಸಹ ಮನೆ ಬಿಟ್ಟು ಯಾರಿಗೂ ಹೇಳ್ದೇ ಹೋಗ್ಬಾರ್ದು ಆಯಿತಾ, ಇನ್ಮೇಲೆ ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅಂತ ಉದಾಸೀನ ಮಾಡಬೇಕು ಆಯಿತಾ, ನೀನು ಆ ಥರ ನೀನು ಇರಬೇಕು ಆಯಿತಾ, ಏನೋ ಒಂದು ಗಾದೆ ಇದೆಯಲ್ಲ ಆಯಿತಾ, ನಂದೆರಡು ಕಣ್ಣು ಹೋದ್ರೂ ಪರವಾಗಿಲ್ಲ ಅವ್ರದ್ದೊಂದು ಕಣ್ಣು ಹೋಗಬೇಕು ಅಂತ ಬುದ್ಧಿ ಇರೋರು ಈ ಮನೇಲಿ ಕೆಲವರಿದ್ದಾರೆ, ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಅವರಿಗೆ ಸರಿಯಾಗಿ ನೀನು ಉತ್ತರ ಕೊಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಿವನಾರಾಯಣ ದೀಪ ಹತ್ರ ಬಂದ್ಬಿಟ್ಟು ಇದೆಲ್ಲ ಹೇಗಾಯ್ತು ಪುಟ್ಟ ಅಂದಾಗ, ನಾನು ಫಿಶ್ ಟ್ಯಾಂಕ್ಗೆ ತಾತ ಊಟ ಹಾಕ್ತಿದ್ದೆ, ಹಾಗೆ ನಾನು ಫಿಶ್ ಟ್ಯಾಂಕ್ನ ನೋಡ್ತಾ ಇದ್ದೆ, ಆದರೆ ಅದು ಹೇಗೆ ಬಿತ್ತು ಅಂತ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನ್ನನ್ನು ನಂಬಿ ತಾತ, ನಾನು ಏನೂ ಮಾಡಿಲ್ಲ ಅಂತ ಅಳ್ತಾ ಇರಬೇಕಾದ್ರೆ ನೋಡ್ದ ಆ ಮಗುಗೆ ಎಷ್ಟು ಹೊಡೆದಿದ್ಯಾ ನೀನು ಆಯಿತಾ, ನಿನ್ನ ಹೆಣ್ಣ ಎಮ್ಮಾರಿನ, ನೀನೇನಾದರೂ ಆ ಫಿಶ್ ಟ್ಯಾಂಕ್ ಹೊಡೆದಿರೋ ಹಿಂದೆ ನಿನ್ನ ಕೈವಾಡ ಏನಾದ್ರು ಇತ್ತು ಅಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಪಾರಿಜಾತನ ಬೈತಾ ಇರ್ತಾನೆ. ಅವಾಗ ಸಿಟ್ಟು ಮಾಡಿಕೊಂಡು ಪಾರಿಜಾತ ಹೋಗ್ತಾಳೆ. ಈ ಕಡೆ ವೈಕುಂಠನೂ ಸಹ ಅವರೇ ಆಯಿತು ಬಿಡಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೆದರ್ಕೊಂಡು ಹೋಗ್ತಾನೆ. ಅವಾಗ ಸುಮಿತ್ರೆ ಹೇಳ್ತಾಳೆ, ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ಹೋಗಿ ಫ್ರೆಶ್ ಆಗು, ನಾನು ಊಟ ತಗೊಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ನನಗೆ ಊಟ ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಊಟ ಬೇಕೋ ಬೇಡವೋ ಅದನ್ನು ಡಿಸೈಡ್ ಮಾಡೋದು ನಾನು, ಮೊದಲು ಸ್ನಾನ ಮಾಡೋಗು ಅಂತ ಬೈದ್ಬಿಟ್ಟು ಶಾರದಾನ ಕಳಿಸ್ತಾಳೆ. ಈ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು ಬೆನ್ನಿಗೆ ಬಿದ್ದಿರೋ ಬೇತಾಳು ಥರ ಇವಳು ಮತ್ತೆ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡಲ್ಲ, ಎಷ್ಟು ಬೈದ್ರು ಸಹ ಇವಳಿಗೆ ಮರ್ಯಾದೆ ಇಲ್ಲ ಅಂತ ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ. ಈ ಕಡೆ ಶಾರದಾ ಔಟ್ ಹೌಸ್ಗೆ ಬಂದುಬಿಟ್ಟು ದೀಪು ಪುಟ್ಟ ಹತ್ರ ಹೇಳ್ತಾ ಇರ್ತಾಳೆ, ನೀನು ಸ್ವಲ್ಪ ರೆಸ್ಟ್ ಮಾಡೋಗು ಪುಟ್ಟ, ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಎದಾಳಿಸ್ತೀನಿ ಅಂತ ಅಂದಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ನನಗೆ ನಿದ್ದೆ ಬರ್ತಿಲ್ಲ ಅಮ್ಮ, ನಾನು ಹೆಲ್ಪ್ ಮಾಡ್ತೀನಿ ಅಂದಾಗ, ಬೇಡ ಪುಟ್ಟ ನಿನಗೂ ಸಹ ನಡೆದು ಸುಸ್ತಾಗಿದೆ, ನೀನು ಮಲಗು ಆಯಿತಾ, ನಾನು ಆಮೇಲೆ ಅಡುಗೆ ಮಾಡಿ ಎದಾಳಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲ ಅಮ್ಮ, ನಾನು ನಿನಗೆ ನಿದ್ದೆ ಬರ್ತಿಲ್ಲ, ನನ್ನ ಬುಕ್ಸ್ ಎಲ್ಲ ಜೋಡಿಸ್ಕೊತೀನಿ ಅಂತ ದೀಪು ಪುಟ್ಟ ಹೋಗ್ತಾಳೆ. ಈ ಕಡೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಕನ್ನಡಿ ಬಿದ್ದಿರುತ್ತೆ, ಅದನ್ನು ಎತ್ಕೊಂಡು ಅವಳು ಮುಖ ನೋಡ್ಕೊಂಡಾಗ ಅವಳಿಗೆ ಹಾಗೆ ಶಾಕ್ ಆಗ್ತಾ ಇರುತ್ತೆ. ನೆನ್ನೆ ಹೊಡೆದಾಡಬೇಕಾದ್ರೆ ಸಿದ್ದು ಕೈಯಿಂದ ರಕ್ತ ಅವಳು ಹಣೆಗೆ ಕುಂಕುಮ ಥರ ಹಣೆಗೆ ಬಂದು ಇದ್ದಿರುತ್ತೆ, ಅದನ್ನು ನೋಡ್ಬಿಟ್ಟು ಅವಳಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ನನ್ನ ಹಣೆಗೆ ಸಿದ್ಧಾರ್ಥ್ ಕುಂಕುಮ ಇಟ್ಟಿದ್ದಾರಲ್ಲ ಅಂತ. ಹಾಗೆ ಇನ್ನೊಂದು ಕಡೆ ಸಿದ್ದುಗೂ ಸಹ ಕೈನ ನೋಡಿಕೊಂಡು ಅವನು ಸಹ ಹಳೆದನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ. ನೆನ್ನೆ ಕೈಗೆ ಏಟಾದಾಗ ಶಾರದಾ ಸೀರೆನ ಹರಿದು ಕಟ್ಟಿದ್ದನ್ನು ಅದನ್ನೇ ನೋಡಿಕೊಂಡು ಹಾಗೆ ಸಿದ್ಧಾರ್ಥ್ ಹಳೆದನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ. ಹಾಗೆ ರೂಮ್ಗೆ ಜ್ಯೋತಿಕಾ ಸಿದ್ದು ಅಂತ ಕೂಗ್ತಾ ಬರ್ಕೋತಾ ಇರ್ತಾಳೆ. ಏನು ಜ್ಯೋತಿಕಾ ಅಂತ ಕೇಳಬೇಕಾದ್ರೆ, ಏನು ಸಿದ್ದು ನೀನು ಆ ಶಾರದನ ಮತ್ತು ದೀಪನ ಮನೆಗೆ ಏನು ಕರ್ಕೊಬಂದೆ ಆಯಿತಾ, ಹೋದ್ರೆ ಹೋಗೋರು, ಅವರಿಂದ ಏನು ಮನೆಗೆ ಉಪಯೋಗ ಇಲ್ಲ ಆಯಿತಾ, ಏನು ಕರ್ಕೊಬಂದೆ ಅಂದಾಗ ಸಿದ್ಧಾರ್ಥ್ ಕೋಪ ಮಾಡಿಕೊಂಡು ಹಾಗೆ ಜ್ಯೋತಿಕಾನ ನೋಡ್ತಾ ಇರ್ತಾನೆ. ಆಗ ಸಿದ್ಧಾರ್ಥ್ ಹೇಳ್ತಾನೆ, ಏನು ಜೋ ನೀನು ಈ ಥರ ಮಾಡ್ತಾ ಇದೆಯಲ್ಲ, ಈ ಮನೆಗೆ ಅವ್ರು ಎಷ್ಟು ಉಪಕಾರ ಮಾಡಿದ್ದಾರೆ ಅದು ನಿನಗೆ ಗೊತ್ತಾ, ಎಷ್ಟು ಹೆಲ್ಪ್ ಆಗಿದೆ ಅದು ನಿನಗೆ ಗೊತ್ತಿಲ್ವಾ, ಗೊತ್ತಿದ್ರೂ ಮಾತಾಡ್ತೀಯ ಅಂದಾಗ, ಇರ್ಬೋದು ಆದರೆ ಆ ಶಾರದಾಗೆ ತನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ಚೆನ್ನಾಗೇ ಬರುತ್ತೆ ಆಯಿತಾ, ಅವಳನ್ನ ನೀನು ಬಿಟ್ಟು ಬರಬೇಕಿತ್ತು ಅಂತ ಅಂದಾಗ, ಅಲ್ಲ ಅವಳಿಗೆ ಮೊದಲೇ ಅಪ್ಪ ಅಮ್ಮ ಇಲ್ಲ ಆಯಿತಾ, ಅದರಲ್ಲಿ ಗಂಡ ಬೇರೆ ಬಿಟ್ಟಿದ್ದಾರೆ, ಆ ಚಿಕ್ಕ ಮಗು ಕಟ್ಕೊಂಡು ಅಂಗೈಲಿ ಇಟ್ಕೊಂಡು ಅವರು ತುಂಬ ಕಷ್ಟಪಡ್ತಿದ್ದಾರೆ, ಅದನ್ನು ನೋಡಿ ನೀನು ಯಾಕೆ ಈ ಥರ ಹೇಳ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಸಿದ್ಧಾರ್ಥ್ ಕೇಳ್ತಾ ಇರ್ತಾನೆ. ನೋಡು ಇಲ್ಲಿದ್ರೆ ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಸಹ ಅವ್ರನ್ನ ನೋಡ್ಕೋತಾ ಇರ್ತಾರೆ, ಅವರಿಗೆ ಆಗ ಒಂಟಿತನ ಅನ್ನೋದು ಫೀಲ್ ಆಗಲ್ಲ ಆಯಿತಾ, ಸ್ವಲ್ಪ ಕರ್ಟಸಿಗಾದರೂ ನೀನು ಮಾನವೀಯತೆನ ಬೆಳೆಸ್ಕೋಬೇಕು ಅಂತ ಅಂದಾಗ ಕೈಗೆ ಏಟಾಗಿರೋದನ್ನ ನೋಡಿ ಶಾಕ್ ಆಗಿಬಿಡ್ತಾಳೆ. ಹಾಗೆ ಜ್ಯೋತಿಕಾ ಅದನ್ನು ನೋಡ್ದ, ಯಾರ್ಯಾರಿಂದಲೂ ನಿನಗೆ ಈ ಥರ ಎಲ್ಲ ಏಟಾಗಿದೆ, ಇರು ಫಸ್ಟ್ ಏಡ್ ಬಾಕ್ಸ್ ತರ್ತೀನಿ ಅಂತ ಹೋಗ್ಬಿಟ್ಟು ಫಸ್ಟ್ ಏಡ್ ಬಾಕ್ಸ್ನ ತೊಗೊಬಂದ್ಬಿಟ್ಟು ಕಟ್ಟಿರೋ ಬಟ್ಟೆ ಎಲ್ಲನೂ ಸಹ ಬಿಚ್ಚುತ್ತಾ ಇರ್ತಾಳೆ. ತುಂಬ ಏಟಾಗಿದೆ ಅಂದಾಗ, ಇಲ್ಲ ಪರವಾಗಿಲ್ಲ ಅಂತ ಸಿದ್ಧಾರ್ಥ್ ಹೇಳ್ತಾ ಇರ್ತಾನೆ. ಆವಾಗ ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಕಟ್ಟಿರೋ ಬಟ್ಟೆನ ಇದರಲ್ಲಿ ಎಷ್ಟು ಡಸ್ಟ್ ಇದೆ, ಇದನ್ನೆಲ್ಲ ಕಟ್ಕೊಂಡಿದ್ಯಾ ಅಂತ ಎಸ್ಬಿಟ್ಟು ಹಾಗೆ ಸಿದ್ಧಾರ್ಥ್ನ ಗುರಾಯಿಸ್ಕೊಂಡು ನೋಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ನನಗೆ ಗೊತ್ತಿಲ್ಲ ಸಿದ್ದು, ನೀನು ಶಾರದನ ಮೇಲೆ ತುಂಬ ಕನ್ಸರ್ನ್ ತೋರಿಸ್ತಾ ಇದೆಯಾ, ನಾಳೆ ಮುಂಚೆ ಅವಳ ಮೇಲೆ ಪ್ರೀತಿ ಆಗೋದ್ರಲ್ಲಿ ಡೌಟೇ ಇಲ್ಲ, ಆ ಥರ ಆಗೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ, ಅದರಲ್ಲೂ ಅವಳು ಈ ಮನೇಲಿ ಇರೋಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಕೋಪ ಮಾಡಿಕೊಂಡು ಹಾಗೆ ಸಿದ್ಧಾರ್ಥ ನೋಡಿಕೊಂಡು ಹೊರಗಡೆ ಹೋಗ್ತಾಳೆ. ಈ ಕಡೆ ಸಿದ್ಧಾರ್ಥ್ ಶಾರದಾ ಕಟ್ಟಿರೋ ಬಟ್ಟೆನ ಹಾಗೆ ನೋಡಿಕೊಂಡು ಹಳೆದನ್ನೆಲ್ಲ ನೆನಪಿಸ್ಕೊಂಡು ಹಾಗೆ ಕೂತ್ಕೋತಾನೆ. ಇನ್ನೊಂದು ಕಡೆ ಶಾರದನು ಸಹ ಯೋಚನೆ ಮಾಡ್ತಾ ಇರ್ತಾಳೆ, ಇವತ್ತೇನಾದರೂ ಸಿದ್ಧಾರ್ಥ್ ಬರ್ದಲ್ಲೇ ಇದ್ದಿದ್ರೆ ಇವತ್ತು ನನ್ನ ಮಗಳ ಕತೆ ಏನಾಗ್ತಿತ್ತು, ಯಾವ ಜನ್ಮದ ಋಣಾನು ಬಂದನೋ ಗೊತ್ತಿಲ್ಲ, ಇವತ್ತು ನನಗೆ ಅವರಿಂದ ಉಪಕಾರ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಅಲ್ವಾ ಅಂತ ದೀಪು ಪುಟ್ಟ ಹೇಳ್ತಾಳೆ. ಆಗ ಏನು ಹೇಳ್ತಾ ಇದೀಯ ಪುಟ್ಟ ಅಂತ ಅಂದಾಗ, ನನ್ನ ಫ್ರೆಂಡ್ನ ಯಾವಾಗಲೂ ಬೈತಾ ಇರ್ತೀಯಲ್ಲಮ್ಮ, ಅವ್ರು ಕೊಟ್ಟಿದ್ದು ಗೊಂಬೆ ತೊಗೋಬೇಡ, ಸೈಕಲ್ ತೊಗೋಬೇಡ, ಚಾಕ್ಲೇಟ್ ತೊಗೋಬೇಡ ಅಂತ, ನೋಡು ಇವತ್ತು ಅವರೇ ನಮ್ಮನ್ನು ಕಾಪಾಡಿದ್ದು, ನನ್ನ ಸಿದ್ದು ಫ್ರೆಂಡ್ ಬರಲಿಲ್ಲ ಅಂದರೆ ಇವತ್ತು ರೌಡಿಗಳು ಏನೆಲ್ಲ ಮಾಡ್ತಾಯಿದ್ರು ಅಲ್ವಾ ಅಮ್ಮ, ತುಂಬ ಭಯ ಆಗ್ತಿತ್ತು ಅಲ್ವಾ, ಇನ್ಮೇಲೆ ಯಾವತ್ತೂ ನನ್ನ ಫ್ರೆಂಡ್ನ ಬೈಬೇಡ, ಅವರು ತುಂಬ ಒಳ್ಳೆಯವರು ಆಯಿತಾ ಅಂದಾಗ, ನನ್ನ ಅಮ್ಮ ನೀನು ಸ್ವಲ್ಪ ಸಮಯ ಸಿಕ್ಬಿಟ್ರೆ ನನಗೆ ಬುದ್ಧಿ ಹೇಳ್ತೀಯ, ಆಯಿತು ಹೋಗು ಆಟಾಡು ಹೋಗು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಸುಮಿತ್ರಾ ಶಾರದನ್ಗೆ ಊಟ ತಗೊಂಡು ಒಳಗಡೆ ಬರ್ತಾಳೆ. ಬಂದಾಗ ಸುಮಿತ್ರಾ ಹೇಳ್ತಾಳೆ, ಯಾರೋ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗೋದಲ್ಲ ಅಂದಾಗ, ಅಮ್ಮ ಅದಲ್ಲ ಅಂದಾಗ, ಏನು ಅದಲ್ಲ, ಏನೋ ಮಗು ಚಿಕ್ಕ ತಪ್ಪು ಮಾಡ್ತು, ಆದರೆ ಅತ್ತೆ ಈ ಥರ ಅದಕ್ಕೆ ಶಿಕ್ಷೆ ಕೊಡಬಾರ್ದಿತ್ತು, ಆದರೆ ಏನು ಮಾಡಲಿ ಜ್ಯೋತಿಕಾ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಅತ್ತೆ ರಾಂಗ್ ಡಿಸಿಷನ್ ತೊಗೊಂಡಿದ್ದಾರೆ, ಆದರೆ ನೀನು ಕೇಳು, ಇನ್ಯಾವತ್ತೂ ಸಹ ಮನೆ ಬಿಟ್ಟು ಹೋಗೋ ಡಿಸಿಷನ್ನ
ನೀನು ತೊಗೋಬಾರ್ದು ನನಗೆ ಹೇಳ್ದಲೆ ಅಂದಾಗ, ನಿಮ್ಮ ಋಣ ನನ್ನ ಮೇಲೆ ಇದೆ ಅಂದಾಗ ಏನದು ಋಣಗಿಣ ಅಂತ ಹೇಳ್ತೀಯ? ಆ ಥರ ನೋಡೋಕೆ ಹೋದರೆ ನಿನ್ನ ಋಣದಲ್ಲೇ ನಾವು ಬದುಕಿದ್ದೀವಿ. ನನ್ನ ಗಂಡನ ನೀನು ಕಾಪಾಡಿದ ದೇವತೆ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಮನೆಗೆ ಬಂದಿರೋ ದೇವತೆ ನೀನು ಆಯಿತಾ ಅಂತ ಕೈ ಮುಗಿದು ಬೇಡ್ತಾ ಇರ್ತಾಳೆ. ಆವಾಗ ಅಮ್ಮ ನೀವು ಈ ಥರ ಎಲ್ಲ ನನ್ನ ಮುಂದೆ ಕೇಳಬೇಡಿ ಅಂತ ಕಣ್ಣೀರು ಹಾಕ್ಕೊಂಡು ಅಮ್ಮನ ಕಣ್ಣೀರು ಒರೆಸಿ ಹಗ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.